ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವೀಗ ರಾಮಾಯಣದ ಪಾತ್ರ ಪರಿಚಯದ ಸರಣಿಕೆಯಲ್ಲಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ಹನುಮಂತನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ರಾಮಾಯಣದ ಮತ್ತೋರ್ವ ಪ್ರಮುಖ ವ್ಯಕ್ತಿಯಾದಂತಹ ವಿಭೀಷಣನ ಜೀವನ ಚರಿತ್ರೆಯನ್ನು ತಿಳಿತಾ ಹೋಗೋಣ. ಯಾವಾಗ ವಿಶ್ರವಸ ಮಹರ್ಷಿ ಅವನು ಸುಮಾಲಿಯ ಮಗಳಾದಂತಹ ಕೈಕಸಿಯ ಜೊತೆಗೆ ವಿವಾಹ ಆಗ್ತಾನೋ, ಅದಾದ ಮೇಲೆ ಅವರ ಸಂಸಾರ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಒಮ್ಮೆ ಪ್ರದೋಷ ಕಾಲದಲ್ಲಿ ಕೈಕಸಿ ವಿಶ್ರವಸನ ಜೊತೆ ಸೇರಿದ ಕಾರಣಕ್ಕಾಗಿ ಅವರಿಗೆ 3 ಜನ ರಾಕ್ಷಸರ ಜನನ ಆಗುತ್ತೆ. ಆ ಸಮಯದಲ್ಲಿ ಕೈಕಸಿ ತನ್ನ ಗಂಡನ ಬಳಿ ಅಂದರೆ ವಿಶ್ರವಸನ ಬಳಿ ನನಗೆ ಒಬ್ಬ ಸಚ್ಚಾರಿತ್ರ್ಯವುಳ್ಳಂತಹ ಒಬ್ಬ ಒಳ್ಳೆಯ ಮಗ ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ 4ನೆಯ ಮಗನಾಗಿ ಜನಿಸುವಂಥವನೇ ವಿಭೀಷಣ. ಇವನ ಹಿಂದೆ 3 ಜನ ಜನಿಸಿದ್ದಂಥವ್ರು ಯಾರು ಅಂತ ಹೇಳಿದ್ರೆ, ಒಂದು ರಾವಣ, ಇನ್ನೊಂದು ಕುಂಭಕರ್ಣ, ಮತ್ತೊಬ್ಬಳು ಅವಳು ಶೂರ್ಪನಖಿ. ಈ ರೀತಿಯಾದಂತಹ 3 ತಮ್ಮನಾಗಿ ವಿಭೀಷಣ ಜನಿಸ್ತಾನೆ. ವಿಭೀಷಣ ಈ 3 ಕೂಡ ವಿಪರೀತವಾಗಿರ್ತಾನೆ. ಅವರಿಗೆಲ್ಲರಿಗೂ ಕೂಡ ತಾಮಸ ಗುಣ, ರಾಕ್ಷಸೀಯ ಗುಣಗಳಿದ್ರೆ ಇವನಲ್ಲಿ ದೈವಬಲ ಮತ್ತು ದೈವಶಕ್ತಿ ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಅದೇ ಕಾರಣಕ್ಕೆ ತಾಯಿಗೆ ಇವನ ಮೇಲೆ ಭಯ ಕೂಡ ಇರುತ್ತೆ. ಅದಕ್ಕಾಗಿಯೇ ಮಗನಿಗೆ ಹೋಗಿ ದೇವರನ್ನ ಕುರಿತು ತಪಸ್ಸನ್ನು ಮಾಡಿ ದೀರ್ಘಾಯುಷ್ಯವನ್ನು ಕೇಳ್ಕೊಂಡು ಬಾ ಅನ್ನುವಂತಹ ಮಾತನ್ನು ಹೇಳಿರ್ತಾಳೆ. ಅದೇ ಮಾತನ್ನು ತೆಗೆದುಕೊಂಡು ವಿಭೀಷಣ ಅವನು 5,000 ವರ್ಷಗಳ ಕಾಲ ಒಂದೇ ಕಾಲಿನಲ್ಲಿ ತಪಸ್ಸು ಮಾಡೋದ್ರ ಜೊತೆಗೆ ಇನ್ನೂ 5,000 ವರ್ಷಗಳ ಕಾಲ ಅವನು ಊರ್ಧ್ವಮುಖವಾಗಿ ನಿಂತು ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಿರ್ತಾನೆ. ಆ ಸಮಯದಲ್ಲಿ ಇವನ ಭಕ್ತಿಗೆ ಬ್ರಹ್ಮ ಒಲಿದು ನಿನಗೇನು ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ವಿಭೀಷಣ ಹೇಳ್ತಾನೆ, ಕಷ್ಟ ಕಾಲದಲ್ಲೂ ಕೂಡ ನಾನು ಧರ್ಮವನ್ನು ಮರೀದೇ ಇರೋ ರೀತಿಯಲ್ಲಿ, ಹಾಗೆ ಸದಾಕಾಲ ನನಗೆ ಬ್ರಹ್ಮಾಸ್ತ್ರದ ಮಂತ್ರ ನೆನಪಿರುವಂತೆ ಹಾಗೂ ಧರ್ಮ ಪಾಲನೆಯಲ್ಲಿ ಸದಾ ದೃಢತೆಯನ್ನು ಹೊಂದಿರುವಂತೆ ನನಗೆ ವರವನ್ನು ಕೊಡು ಅಂತ ಹೇಳಿ ವಿಭೀಷಣ ಕೇಳ್ತಾನೆ. ಬ್ರಹ್ಮದೇವನಿಗೆ ಇವನು ಕೇಳಿದಂತಹ ವರ ತುಂಬ ಇಷ್ಟ ಆದ ಕಾರಣಕ್ಕಾಗಿ ಇವನಿಗೆ ಈ ವರದ ಜೊತೆ ಅವನನ್ನು ಚಿರಂಜೀವಿಯಾಗೂ ಇರುವಂತೆ ವರವನ್ನು ಕೊಟ್ಟುಬಿಡ್ತಾನೆ. ಅದೇ ಕಾರಣಕ್ಕೋಸ್ಕರ ಇವತ್ತಿಗೂ ಕೂಡ ವಿಭೀಷಣ ಚಿರಂಜೀವಿಯಾಗಿ ನಮ್ಮ ಕಣ್ಣು ಮುಂದೆ ಉಳಿದಿದ್ದಾನೆ. ಮುಂದುವರೆದು ವಿಭೀಷಣ ಶೈಲೂಷ ಅನ್ನುವಂತಹ ಒಬ್ಬ ಗಂಧರ್ವರಾಜನ ಮಗಳಾದಂತಹ ಸರಮೆಯನ್ನು ಮದುವೆ ಆಗ್ತಾನೆ. ಅದಾದ ಮೇಲೆ ಅಣ್ಣನ ಜೊತೆ ಸದಾ ವಾಗ್ವಾದಗಳು ನಡೀತಾ ಇರುತ್ತೆ. ಯಾಕಂತ ಹೇಳಿದ್ರೆ ಅಣ್ಣ ತನ್ನ ಸುತ್ತಮುತ್ತ ಎಲ್ಲರನ್ನೂ ಕೂಡ ದುಷ್ಟಬುದ್ಧಿಯವರನ್ನೇ ತುಂಬಿಕೊಂಡಿರ್ತಾನೆ, ರಾಕ್ಷಸರನ್ನೇ ತುಂಬಿಕೊಂಡಿರ್ತಾನೆ. ಅದೇ ಕಾರಣಕ್ಕೋಸ್ಕರ ವಿಭೀಷಣ ರಾವಣನೊಂದಿಗೆ ಪದೇ ಪದೇ ವಾಗ್ಯುದ್ಧಕ್ಕೆ ಇಳಿತಾ ಇರ್ತಾನೆ. ಮುಂದುವರೆದು ಯಾವಾಗ ರಾವಣ ಸೀತಾಪಹರಣಕ್ಕೆ ಅಂಥೇಳಿ ಯೋಚನೆ ಮಾಡ್ತಾನೋ ಆಗ ವಿಭೀಷಣ ಅದನ್ನು ವಿರೋಧಿಸಿರ್ತಾನೆ. ಆದರೂ ಕೂಡ ರಾವಣ ಅವನ ಮಾತನ್ನು ಕೇಳಿರೋದಿಲ್ಲ. ಮುಂದುವರೆದು ಯಾವಾಗ ಹನುಮಂತ ಅವನು ಲಂಕೆಗೆ ಬಂದು ಅಲ್ಲಿ ಶರಣಾದಂತಹ ಸಂದರ್ಭದಲ್ಲಿ ರಾವಣ ಈ ದೂತನನ್ನು ಹಾಗೇ ಕಳಿಸೋದು ಬೇಡ, ಇವನನ್ನು ಕೊಲ್ಲೋಣ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ವಿಭೀಷಣ ಅವನು ದೂತನನ್ನು ಕೊಲ್ಲುವಂತಹದ್ದು ಮಹಾ ಅಪರಾಧ ಅನ್ನುವಂತಹದ್ದನ್ನು ನೆನಪಿಸಿ ಹನುಮಂತನನ್ನು ಕೊಲ್ಲಬೇಡಿ ಅನ್ನುವಂತಹ ಮನವಿಯನ್ನು ಮಾಡಿರ್ತಾನೆ. ಆದರೆ ಇವರುಗಳು ಅದನ್ನು ಮೀರಿ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ ಮೇಲೆ ಮುಂದೇನಾಯಿತು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಅದಾದ ಮೇಲೆ ವಿಭೀಷಣನಿಗೆ ಅಣ್ಣನ ಜೊತೆ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ಅವನು ತನ್ನ ಹೆಂಡತಿಯಾದಂತಹ ಸರಮೆಯನ್ನು ತನ್ನ ಮಗಳಾದಂತಹ ತ್ರಿಜಟಾಳನ್ನು ಕರೆದು ನೀವಿಬ್ಬರೂ ಕೂಡ ಯಾವಾಗ ರಾವಣನನ್ನು ಕೊಲ್ಲುತ್ತಾನೋ ಅಲ್ಲಿವರೆಗೂ ಕೂಡ ಸೀತೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳಿ ಅವರುಗಳನ್ನು ಅಶೋಕವನಕ್ಕೆ ಕಳಿಸಿ ವಿಭೀಷಣ ಅಲ್ಲಿಂದ ಹೊರಟು ರಾಮ ಇರುವತ್ತ ಬಂದು ರಾಮನ ಪಕ್ಷಕ್ಕೆ ಸೇರ್ಕೋತಾನೆ. ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಕುಂಭಕರ್ಣನ, ರಾವಣನ, ಮುಂದುವರೆದು ಇಂದ್ರಜಿತನ ಬಲಾಬಲಗಳನ್ನು ರಾಮನಿಗೆ ತಿಳಿಸುವಂತಹದ್ದು ಇದೇ ವಿಭೀಷಣ. ಮುಂದುವರೆದು ಯಾವಾಗ ರಾಮನ ಶಕ್ತಿಯನ್ನು, ಅವನ ಪರಾಕ್ರಮವನ್ನು ತಿಳ್ಕೊಂಡು ಬಾ, ಮತ್ತು ಅವನ ಸೈನ್ಯ ಬಲಾಬಲಗಳನ್ನು ತಿಳ್ಕೊಂಬಾ ಅಂಥೇಳಿ ಶಾರ್ದೂಲ ಅನ್ನುವಂತಹ ಒಬ್ಬ ಗುಪ್ತಚಾರಿಯನ್ನು ಕಳಿಸ್ತಾನೋ ಆ ಸಮಯದಲ್ಲಿ ಅವನನ್ನು ಕಂಡುಹಿಡಿದು ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂಥವನು ಕೂಡ ಇದೇ ವಿಭೀಷಣ. ಇದಾದ ಮೇಲೆ ರಾಮಾಯಣದ ಯುದ್ಧ ಸಂಭವಿಸುತ್ತೆ. ಆಮೇಲೆ ರಾಮ ರಾವಣನನ್ನು ಕೊಲ್ಲುವಂತಹದ್ದು, ರಾವಣನ ಅಂತ್ಯಕ್ರಿಯೆಯನ್ನು ಮಾಡುವುದಕ್ಕೆ ವಿಭೀಷಣ ಒಪ್ಪೋದಿಲ್ಲ.
ಆಗ ರಾಮ ಅವನ ಮನಃಪರಿವರ್ತನೆಯನ್ನು ಮಾಡಿ ರಾವಣನ ಅಂತ್ಯಕ್ರಿಯೆ ಮಾಡುವಂತೆ ಪ್ರೇರೇಪಿಸ್ತಾನೆ. ಅದೇ ರೀತಿಯಾಗಿ ವಿಭೀಷಣ ರಾವಣನ ಅಂತ್ಯಕ್ರಿಯೆಯನ್ನು ನಡೆಸ್ತಾನೆ. ಮುಂದುವರೆದು ವಿಭೀಷಣನಿಗೆ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡಿ ಅಲ್ಲಿಂದ ರಾಮ ವಾಪಸ್ ಬರ್ತಾನೆ. ರಾಮನ ಪಟ್ಟಾಭಿಷೇಕದ ಸಮಯದಲ್ಲೂ ಕೂಡ ವಿಭೀಷಣ ಅಯೋಧ್ಯೆಗೆ ಬಂದಿರ್ತಾನೆ. ಮುಂದುವರೆದು ವಿಭೀಷಣ ಕೇವಲ ರಾಮಾಯಣದಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗುವಂತಹದ್ದಲ್ಲ. ಮಹಾಭಾರತದ ಕಾಲದಲ್ಲಿಯೂ ಕೂಡ ವಿಭೀಷಣ ಲಂಕೆಯ ರಾಜನಾಗಿರ್ತಾನೆ. ಅವನೇ ಸಾಮ್ರಾಜ್ಯವನ್ನು ನಡೆಸ್ತಾ ಇರ್ತಾನೆ. ಯಾವಾಗ ಪಾಂಡವರು ಬದುಕಿದ್ದಾರೆ ಎನ್ನುವಂತಹ ವಿಷಯ ಗೊತ್ತಾಗಿ ಅಲ್ಲಿರುವಂತಹ ಕುರು ಹಿರಿಯರೆಲ್ಲರೂ ಕೂಡ ಸಾಮ್ರಾಜ್ಯವನ್ನ 2 ವಿಭಾಗಗಳನ್ನಾಗಿ ಮಾಡಿ ಕಾಡಿನಂತಿರುವಂತಹ ಕಾಂಡವ ಪ್ರಸ್ಥವನ್ನ ಪಾಂಡವರಿಗೆ ಕೊಟ್ಟಿರ್ತಾರೋ, ಆ ಪಾಂಡವರು ವಿಶ್ವಕರ್ಮರ ಸಹಾಯದಿಂದ ಆ ಕಾಂಡವ ಪ್ರಸ್ಥವನ್ನು ಇಂದ್ರಪ್ರಸ್ಥವಾಗಿ ಬದಲಾಯಿಸಿರ್ತಾರೆ. ಆ ಸಮಯದಲ್ಲಿ ಸುತ್ತಮುತ್ತಲ ಎಲ್ಲ ರಾಜರುಗಳ ಜೊತೆ ಅವರು ಮಾತನಾಡಿ ಅವರ ಬಳಿ ಕಪ್ಪವನ್ನು ತೆಗೆದುಕೊಂಡು ಅವರ ಅಧೀನದಲ್ಲಿರುವಂತೆ ಆದೇಶವನ್ನು ಮಾಡಿ, ಯಾರು ಅಧೀನದಲ್ಲಿ ಇರೋದಿಲ್ವೋ ಅವರುಗಳನ್ನು ಯುದ್ಧ ಮಾಡಿ ಸೋಲಿಸಿ ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿರ್ತಾರೆ. ಆ ಸಮಯದಲ್ಲಿ ಸಹದೇವ ಎಲ್ಲ ಸಾಮ್ರಾಜ್ಯಗಳಿಗೆ ಭಟರುಗಳನ್ನು ಕಳಿಸಬೇಕಾದ್ರೆ ಲಂಕೆಗೂ ಕೂಡ ಕಳಿಸ್ಕೊಟ್ಟಿರ್ತಾನೆ. ವಿಭೀಷಣ ಅವನು ಕಪ್ಪವನ್ನು ಕೊಟ್ಟಿರೋದಿಲ್ಲ, ರಾಜಸೂಯ ಯಾಗಕ್ಕೆ ಅನುಮತಿಯನ್ನಷ್ಟೇ ಕೊಟ್ಟಿರ್ತಾನೆ. ಮುಂದುವರೆದು ರಾಜಸೂಯ ಯಾಗ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ವಿಭೀಷಣ ಅವನು ಇಂದ್ರಪ್ರಸ್ಥಕ್ಕೆ ಬಂದಿರ್ತಾನೆ. ಎಲ್ಲರೂ ಕೂಡ ಎದ್ದು ವಿಭೀಷಣನಿಗೆ ನಮಸ್ಕಾರ ಮಾಡಿದ್ರು ಕೂಡ ವಿಭೀಷಣ ಪ್ರತಿಯಾಗಿ ಯಾರಿಗೂ ಕೂಡ ನಮಸ್ಕಾರ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವನು ಹೇಳ್ತಾನೆ, ನಾನು ನನ್ನ ಜೀವನವನ್ನು ನಾನು ರಾಮನಿಗೆ ಒಪ್ಪಿಸಿದ್ದೀನಿ, ಹಾಗಾಗಿ ನಾನು ರಾಮನಿಗೆ ಮಾತ್ರ ಶರಣು, ಬೇರೆ ಯಾರಿಗೂ ಕೂಡ ನಾನು ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳಿ. ಕೃಷ್ಣ ಬಂದಂತಹ ಸಂದರ್ಭದಲ್ಲೂ ಕೂಡ ಸಭೆಯಲ್ಲಿದ್ದಂಥವ್ರು ಎಲ್ಲರೂ ಕೂಡ ಎದ್ದು ಗೌರವವನ್ನು ಸಲ್ಲಿಸಿದ್ರು, ವಿಭೀಷಣ ಮಾತ್ರ ಅವನಿಗೆ ಪ್ರತಿಯಾಗಿ ನಮಸ್ಕಾರ ಮಾಡೋದಿಲ್ಲ. ಆಗ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ರಾಮನ ದರ್ಶನವನ್ನು ಕೊಟ್ಟು ಅವನ ಬಳಿ ನಮಸ್ಕಾರವನ್ನು ತೆಗೆದುಕೊಳ್ತಾರೆ. ವಿಭೀಷಣನಿಗೆ ಆಗ ಅರ್ಥ ಆಗುತ್ತೆ, ಕೃಷ್ಣ ಇದೇ ಪ್ರಭು ಶ್ರೀರಾಮಚಂದ್ರರ ಅವತಾರ ಅಂತ ಹೇಳಿ. ಮುಂದುವರೆದು ವಿಭೀಷಣ ಇವತ್ತಿಗೂ ಕೂಡ ನಮ್ಮೊಟ್ಟಿಗೆ ಇದ್ದಾನೆ. ಅಂದರೆ ಅವನು ಹನುಮಂತನ ಜೊತೆಗೆ ಇರ್ತಾನೆ ಎನ್ನುವಂತಹದ್ದು ಪ್ರತೀತಿ. 7 ಜನ ಚಿರಂಜೀವಿಗಳಲ್ಲಿ ವಿಭೀಷಣನು ಕೂಡ ಒಬ್ಬ. ಇದು ಬ್ರಹ್ಮ ಕೊಟ್ಟಂತಹ ವರ. ಅಂದರೆ ಯುಗಾಂತ್ಯದವರೆಗೆ ಕಲ್ಕಿ ಬಂದು ಕಲಿಯನ್ನು ಕೊನೆಗೊಳಿಸಿ ಯಾವಾಗ ಮುಂದೆ ಸತ್ಯಯುಗ ಮತ್ತೆ ಆರಂಭ ಆಗುತ್ತೋ ಅಲ್ಲಿಯವರೆಗೂ ಕೂಡ ವಿಭೀಷಣ ಭೂಲೋಕದಲ್ಲೇ ಇರ್ತಾನೆ. ಇದು ವಿಭೀಷಣನ ಜೀವನ ಚರಿತ್ರೆ. ಮುಂದಿನ ವಿಡಿಯೋದಲ್ಲಿ ರಾಮಾಯಣದ ಮತ್ತೋರ್ವ ಪ್ರಮುಖ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ನಿಮಗೇನನ್ನಿಸ್ತೋ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.